ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಮೇ 21, 1991. ತಮಿಳುನಾಡಿನ ಶ್ರೀಪೆರಂಬದೂರ್ ಬಹುದೊಡ್ಡ ರ್ಯಾಲಿಯೊಂದಕ್ಕೆ ಸಜ್ಜಾಗಿ ನಿಂತಿತ್ತು. ಸಮಯ ರಾತ್ರಿ 9 ದಾಟಿದರೂ ಕೂಡ ಅಲ್ಲಿದ್ದ ಜನರ ಉತ್ಸಾಹ ಕಡಿಮೆ ಆಗಿರಲಿಲ್ಲ. ಅವರೆಲ್ಲ ಕೂಡ ಭಾರತದ ಮಾಜಿ ಪ್ರಧಾನಿಯಾಗಿದ್ದ ರಾಜೀವ್ ಗಾಂಧಿಯವರ ಆಗಮನದ ನಿರೀಕ್ಷೆಯಲ್ಲಿದ್ದರು. ಹೀಗಾಗಿ ಅಲ್ಲಿ ಸಾಕಷ್ಟು ಸೆಕ್ಯೂರಿಟಿ ಏರ್ಪಾಟ್ ಕೂಡ ಮಾಡಲಾಗಿತ್ತು. ಅದರ ನಡುವೆನೂ ಜನಜಂಗುಳಿ ಇತ್ತು. ರಾಜೀವ್ ಗಾಂಧಿ ಸುಮಾರು 10 ಗಂಟೆಗೆ ಸ್ಟೇಜ್ ಬಳಿ ಬಂದರು. ಅದಾದ ಕೆಲವೇ ನಿಮಿಷಗಳಲ್ಲಿ ಅಲ್ಲೊಂದು ಭಯಾನಕವಾದ ಸ್ಫೋಟ ನಡೆದು ರಾಜೀವ್ ಗಾಂಧಿ ಅವರ ದೇಹ ಛಿದ್ರವಾಗಿ ಹೋಯಿತು. ಆ ಸಾವಿಗೆ ಕಾರಣವಾಗಿದ್ದು ಧನು ಆಲಿಯಾಸ್ ಕಲೈವಣಿ ರಾಜರತ್ನಂ. ಅವತ್ತಾಕೆ ನಡೆಸಿದ್ದ ಆತ್ಮಹತ್ಯಾ ದಾಳಿಯಲ್ಲಿ ರಾಜೀವ್ ಸೇರಿದ ಹಾಗೆ ಒಟ್ಟು 14 ಮಂದಿ ಸಾವನ್ನಪ್ಪಿದ್ರು. ಆ ನಂತರ ಅದರ ಮಾಸ್ಟರ್ ಮೈಂಡ್ ಶಿವರಸನ್ ಅನ್ನೋದು ಗೊತ್ತಾಯಿತು. ಬೆಂಗಳೂರಿನ ಕೋಣನಕುಂಟೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದ ಆ ಹಂತಕರ ತಂಡವನ್ನು ಹಿಡಿಯುವ ಪ್ರಯತ್ನದಲ್ಲಿ ಆ ಇಡೀ ತಂಡ ಸನೈಡ್ ಸೇವಿಸಿ ಸಾವನ್ನಪ್ಪಿದ್ರು. ಆ ಇಡೀ ಪ್ರಕರಣದಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರು, ಬಂಧಿತರು ಎಲ್ಲ ಕೂಡ ಸೂತ್ರದ ಗೊಂಬೆಗಳಾಗಿದ್ದರು ಅಷ್ಟೇ. ಆದರೆ ಆ ಗೊಂಬೆಗಳ ಸೂತ್ರ ಹಿಡಿದು ಆಡಿಸ್ತಾ ಇದ್ದವನು ಬೇರೆಯೇ ಇದ್ದ. ಅವನು ಲಂಕೆಯಲ್ಲಿ ಕೂತು ರಾಜೀವ್ ಹತ್ಯೆಯನ್ನು ಸಂಭ್ರಮಿಸ್ತಾ ಇದ್ದ. ಶ್ರೀಲಂಕಾದ ತಮಿಳರು ಅವನನ್ನು ಹುಲಿ ಅಂತ ಕರಿತಾ ಇದ್ರು. ಜಗತ್ತು ಅವನನ್ನು ಭಯೋತ್ಪಾದಕ ಅಂತೂ, ಕೆಲವರ ಕಣ್ಣಿಗೆ ಅವನು ಚಗೋರನಂತೆ ಕಾಣಿಸ್ಕೊಂಡ. ಮತ್ತೆ ಕೆಲವರು ಅವನನ್ನು ಕರಿಕಾಳ ಅಂತ ಕರೆದ್ರು. ಭಾರತದ ತಮಿಳುನಾಡಲ್ಲಿ ಕೂಡ ಅವನನ್ನು ಪ್ರೀತಿಸುವ, ಆರಾಧಿಸುವ, ಅಭಿಮಾನಿಸುವ ಸಾಕಷ್ಟು ರಾಜಕಾರಣಿಗಳು, ಸಾಮಾನ್ಯರು ಇದ್ದರು. ಶ್ರೀಲಂಕಾದ ತಮಿಳರ ಪಾಲಿಗೆ ನಾಯಕನಾಗಿದ್ದ ಆ ವ್ಯಕ್ತಿ ಬೇರಿನ್ಯಾರೂ ಅಲ್ಲ, ಅವನೇ ವೇಲುಪಿಳ್ಳೈ ಪ್ರಭಾಕರನ್. ಗೆಳೆಯರೆ, ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಹತ್ಯೆಗೆ ಕಾರಣನಾದ ಅನ್ನೋ ಕಾರಣಕ್ಕೆ ಈ ದೇಶ ಪ್ರಭಾಕರನ್ನ ಯಾವತ್ತಿಗೂ ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ರಾಜೀವ್ ಅವರ ಹತ್ಯೆಗೂ ಮುಂಚೆ ಈ ಪ್ರಭಾಕರನ್ ಏನಾಗಿದ್ದ, ಹೇಗಿದ್ದ? ಇಡೀ ಒಂದು ದೇಶಕ್ಕೆ ತಲೆನೋವಾಗೋ ಮಟ್ಟಕ್ಕೆ ಅವನು ಬೆಳೆದು ನಿಂತಿದ್ದು ಹೇಗೆ? ಶ್ರೀಲಂಕಾದ ತಮಿಳರ ಹಕ್ಕುಗಳಿಗಾಗಿ ಹೋರಾಟ ಮಾಡೋದಕ್ಕೆ ಅಂತ ಹುಟ್ಕೊಂಡ LTTE ಅನ್ನೋ ಸಂಘಟನೆ ಇದೇ ಪ್ರಭಾಕರನ್ನ ಎಡವಟ್ಟುಗಳಿಂದಾಗಿ ಆ ಇಡೀ ಒಂದು ಹೋರಾಟನ ಹಳ್ಳ ಹಿಡಿಸಿದ ಹೇಗೆ? ಸ್ನೇಹಿತರೆ, ಅದು ಜುಲೈ 27, 1975. ಶ್ರೀಲಂಕಾದ ಜಾಫ್ನಾ ಬಳಿಯ ಪೊನ್ನಲೈ ದೇವಾಲಯಕ್ಕೆ ಜಾಫ್ನಾದ ಅವತ್ತಿನ ಮೇಯರ್ ದುರೈಯಪ್ಪ ಬಂದಿದ್ದರು. ಅವರು ದೇವಾಲಯಕ್ಕೆ ಎಂಟ್ರಿ ಕೊಡ್ತಿದ್ದ ಹಾಗೆ ಅಲ್ಲಿ ಗಂಟೆಗಳ ಸದ್ದು ಕೇಳಿ ಬರಲಿಲ್ಲ. ಬದಲಾಗಿ ಗುಂಡಿನ ಮೊರೆತ ಶುರುವಾಯಿತು. ಮೇಯರ್ ದುರೈಯಪ್ಪ ನೋಡ್ತಿದ್ದ ಹಾಗೆ ದೇವಾಲಯದ ಪ್ರಾಂಗಣದಲ್ಲೇ ಪ್ರಾಣ ಬಿಟ್ಟರು. ಅಲ್ಲವತ್ತು ಈ ದೊರೈಯಪ್ಪನ ಮೇಲೆ ಗುಂಡಿನ ದಾಳಿ ನಡೆಸಿದ್ದು 21ರ ಹರೆಯದ ಯುವಕ. ಅವನ ಹೆಸರು ವೇಲುಪಿಳ್ಳೈ ಪ್ರಭಾಕರನ್. ಇದು ಪ್ರಭಾಕರನ್ ನಡೆಸಿದ್ದ ಮೊಟ್ಟ ಮೊದಲ ದಾಳಿ. ತನ್ನ 21ನೇ ವರ್ಷಕ್ಕೆ ಜಾಫ್ನಾದ ಮೇಯರ್ ದೊರೈಯಪ್ಪನನ್ನು ಕೊಂದು ದೊಡ್ಡ ಸುದ್ದಿ ಮಾಡಿದ್ದ ಪ್ರಭಾಕರನ್ ತಮಿಳು ಪ್ರತ್ಯೇಕತಾ ಹೋರಾಟಕ್ಕೆ ಧುಮುಕಿದಾಗ ಅವನ ವಯಸ್ಸು ಕೇವಲ 15 ವರ್ಷ. ಬಹುಶಃ ಅವತ್ತಿಗೆ ತಾನು ಇಡೀ ಜಗತ್ತಲ್ಲಿ ಅತಿ ದೊಡ್ಡ ಹೆಸರು ಮಾಡ್ತೀನಿ ಅನ್ನೋದಾಗ್ಲಿ, ತನ್ನ ಚಳವಳಿ ಲಕ್ಷಾಂತರ ಮಂದಿಯ ಪ್ರಾಣಹಾನಿಗೆ ಕಾರಣವಾಗುತ್ತೆ ಅನ್ನೋದಾಗ್ಲಿ, ಕಡೆಗೆ ಅದು ತನ್ನ ಆಶಯವನ್ನು ಪೂರ್ಣಗೊಳಿಸಿಕೊಳ್ಳದೆ ಮುಗಿದು ಹೋಗುತ್ತೆ ಅನ್ನೋದಾಗ್ಲಿ ಅವತ್ತಿಗೆ ಪ್ರಭಾಕರನ್ಗೆ ಹೇಗೆ ತಾನೇ ಗೊತ್ತಿರೋದಕ್ಕೆ ಸಾಧ್ಯ? ಸ್ನೇಹಿತರೆ, ಈ ಪ್ರಭಾಕರನ್ ಹಾಗೂ ಆತನ ತಮಿಳು ಹೋರಾಟದ ಚಳವಳಿಯ ಬಗ್ಗೆ ತಿಳಿಯೋ ಮೊದಲು ನಾವು ಶ್ರೀಲಂಕಾದ ಜನಾಂಗೀಯ ಕಲಹದ ಇತಿಹಾಸವನ್ನು ಕೂಡ ಒಂದಷ್ಟು ತಿಳ್ಕೋಬೇಕು. ಭಾರತ ಹೇಗೆ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಕಡೆಗೆ ಬ್ರಿಟಿಷರ ಆಕ್ರಮಣಕ್ಕೆ ಒಳಗಾಯಿತೋ ಹಾಗೆಯೇ ಶ್ರೀಲಂಕಾ ಕೂಡ ಸಾಕಷ್ಟು ಪಾಶ್ಚಿಮಾತ್ಯ ದೇಶಗಳ ಆಕ್ರಮಣಕ್ಕೆ ಒಳಗಾಗಿ ಕಡೆಗೆ 1815ರ ಹೊತ್ತಿಗೆ ಬ್ರಿಟಿಷರ ಕೈವಶ ಆಯಿತು. ಅಲ್ಲಿಂದ 1948ರವರೆಗೆ ಲಂಕೆಯನ್ನು ಪೂರ್ಣವಾಗಿ ಕೊಳ್ಳೆ ಹೊಡೆದ ಆಂಗ್ಲರು 1948ರ ಫೆಬ್ರವರಿಯಲ್ಲಿ ಶ್ರೀಲಂಕಾಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಅದಾದ ಮೇಲೆ ಅಲ್ಲಿ ತಮಿಳ್ ಹಾಗೂ ಬಹುಸಂಖ್ಯಾತ ಸಿಂಹಳೀಯರ ನಡುವೆ ಕದನ ಆರಂಭ ಆಯಿತು. ಹೇಳಿ ಕೇಳಿ ಸಿಂಹಳೀಯ ಬೌದ್ಧರು ಅಲ್ಲಿನ ಜನಸಂಖ್ಯೆಯ 75ರಷ್ಟಿದ್ದಾರೆ. ಇನ್ನು ತಮಿಳು ಭಾಷಿಕರ ಸಂಖ್ಯೆ ಅಲ್ಲಿ 24.5ರಷ್ಟಿದೆ. ಅದರಲ್ಲಿ ಶ್ರೀಲಂಕಾದ ತಮಿಳರು 11.5ರಷ್ಟಿದ್ರೆ, ಮೂರರು ಅಂದರೆ ತಮಿಳ್ ಮಾತನಾಡುವ ಮುಸ್ಲಿಮರ ಸಂಖ್ಯೆ 9ರಷ್ಟಿದೆ. ಭಾರತೀಯ ತಮಿಳರು ಶ್ರೀಲಂಕಾದ ಒಟ್ಟು ಜನಸಂಖ್ಯೆಯಲ್ಲಿ 4ರಷ್ಟಿದ್ದಾರೆ. ಇನ್ನು ಇಲ್ಲಿನ ತಮಿಳರು ಯಾರು? ನಿಮಗೆ ಗೊತ್ತಿರೋ ಹಾಗೆ ಶತಮಾನಗಳಿಂದ ಭಾರತ ಹಾಗೂ ಶ್ರೀಲಂಕಾದ ನಡುವೆ ಸಂಬಂಧಗಳಿವೆ. ಹಾಗೆ ನೋಡಿದರೆ ಶ್ರೀಲಂಕಾದ ಜನ ಭಾರತದ ಮೂಲದವರೇ. ಅದರಲ್ಲಿ ಈ ಶ್ರೀಲಂಕಾದ ತಮಿಳರಿದಾರಲ್ಲ, ಇವರು ಭಾರತದ ಅರಸರು ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಗೆದ್ದ ಸಂದರ್ಭಗಳಲ್ಲಿ ಅಲ್ಲಿಗೆ ಹೋಗಿ ನೆಲೆ ನಿಂತವರು. ಇನ್ನು 13ನೇ ಶತಮಾನದಲ್ಲಿ ಶ್ರೀಲಂಕಾವನ್ನು ಆಳಿದ್ದ ಜಾಫ್ನಾ ಸಾಮ್ರಾಜ್ಯದ ಮೂಲ ಕೂಡ ಭಾರತವೇ. ಅವರು ಕಳಿಂಗ ಭಾಗದಿಂದ ವಲಸೆ ಹೋದವರು. ಆನಂತರ ಪಾಂಡ್ಯರಿಗೆ ಇವರು ಸಾಮಂತರಾಗಿದ್ದರು. ದಕ್ಷಿಣದ ಮೇಲೆ ಮಲಿಕ್ ಕಾಫರ್ ದಾಳಿ ನಡೆಯುವವರೆಗೆ ಶ್ರೀಲಂಕಾ ಪಾಂಡ್ಯರ ಹಿಡಿತದಲ್ಲಿತ್ತು. ಆ ನಂತರದಲ್ಲಿ ಈ ಜಾಫ್ನಾ ಸಾಮ್ರಾಜ್ಯ ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ತು.
ಅವತ್ತಲ್ಲಿದ್ದ ತಮಿಳರು ಲಂಕಾದ ತಮಿಳರಾಗಿ ಗುರುತಿಸ್ಕೊಂಡ್ರು. ಅದಾದ ಮೇಲೆ 16ನೇ ಶತಮಾನದಲ್ಲಿ ಇಲ್ಲಿಗೆ ಪೋರ್ಚುಗೀಸರು ಬಂದರು. ಆ ನಂತರ ಕಡೆಗಿದು ಬ್ರಿಟಿಷರ ವಶ ಆಯಿತು. ಆ ಸಮಯದಲ್ಲಿ ಇಲ್ಲಿನ ಟೀ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಭಾರತದಿಂದ ತಮಿಳರನ್ನು ಕೂಲಿ ಕಾರ್ಮಿಕರನ್ನಾಗಿ ಕರೆದೊಯ್ಯಲಾಯಿತು. ಹೀಗಾಗಿ ಅಲ್ಲಿಗೆ ಮತ್ತೆ ಭಾರತದ ತಮಿಳರ ಪ್ರವೇಶ ಆಯಿತು. ಅಲ್ಲಿನ ತಮಿಳರನ್ನು ನೆಗೆಂಬೋ ತಮಿಳರು, ಪೂರ್ವ ತಮಿಳರು ಹಾಗೂ ಉತ್ತರದ ತಮಿಳರು ಅಥವಾ ಜಾಫ್ನಾದ ತಮಿಳರು ಅಂತ ಗುರುತಿಸ್ತಾರೆ. ಮೊದಲಿಗೆ ಇವರೆಲ್ಲ ತಮಿಳರೇ ಆದರೂ ಕೂಡ ಒಬ್ಬರನ್ನೊಬ್ಬರು ಸೇರ್ತಾ ಇರಲಿಲ್ಲ. ಆದರೆ ಇಲ್ಲಿ ಯಾವಾಗ ಶ್ರೀಲಂಕಾಗೆ ಸ್ವಾತಂತ್ರ್ಯ ಬಂದು ಸಿಂಹಳಿಯರ ಆಧಿಪತ್ಯ ಹೆಚ್ಚಾಗಿ ತಮಿಳರನ್ನು ಸಾಮೂಹಿಕವಾಗಿ ಎಲ್ಲರಿಂದಲೂ ದೂರ ಇಡೋ ಕೆಲಸವನ್ನು ಸಿಂಹಳಿಯ ಬೌದ್ಧರು ಮಾಡೋದಕ್ಕೆ ಶುರು ಮಾಡಿದ್ರು, ಅದಾದ ಮೇಲೆ ಅಲ್ಲಿನ ತಮಿಳು ಭಾಷಿಕರಲ್ಲಿ ಒಂದಾಗುವ ಮನಸ್ಥಿತಿ ಬೆಳೀತಾ ಬಂತು. ಹಾಗೆ ನೋಡಿದರೆ ಶ್ರೀಲಂಕಾದ ಅಭಿವೃದ್ಧಿಗೆ ಅಲ್ಲಿನ ಸಾಹಿತ್ಯ, ಸಂಸ್ಕೃತಿ, ಆರ್ಥಿಕತೆ ಹೀಗೆ ಪ್ರತಿಯೊಂದರಲ್ಲೂ ಅಲ್ಲಿನ ತಮಿಳರ ಕೊಡುಗೆ ತುಂಬಾ ದೊಡ್ಡದಿದೆ. ಲಂಕಾದ ಉತ್ತರ, ಪೂರ್ವ ಹಾಗೂ ಪಶ್ಚಿಮ ಭಾಗಗಳಲ್ಲಿ ತಮಿಳರ ಜನಸಂಖ್ಯೆ ಹೆಚ್ಚಿತ್ತು. ಇಂಥ ಲಂಕೆಗೆ ಸ್ವಾತಂತ್ರ್ಯ ಬಂದ ನಂತರ ಅಲ್ಲಿನ ಸಿಂಹಳೀಯರು ಎಲ್ಲರನ್ನೂ ಜೊತೆಗೆ ತಗೊಂಡು ಹೋಗಿದ್ರೆ ಏನೂ ಆಗ್ತಾ ಇರಲಿಲ್ಲ. ಆದರೆ ಅಲ್ಲಿನ ಬೌದ್ಧ ಸಿಂಹಳೀಯರು ತಮಿಳರನ್ನು ದೂರ ಇಡ್ತಾ ಬಂದರು. ರಾಜಕೀಯ ಅಧಿಕಾರ ಸಿಂಹಳೀಯರ ಕೈ ಸೇರಿತು. ಸರ್ಕಾರಿ ಕಚೇರಿಗಳಲ್ಲಿ ಅವರ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು. ಉನ್ನತ ಶಿಕ್ಷಣ ಕೂಡ ತಮಿಳರಿಗೆ ಸಿಗದ ಪರಿಸ್ಥಿತಿ ನಿರ್ಮಾಣ ಆಯಿತು. ಜೊತೆಗೆ ತಮಿಳರನ್ನು ಅಲ್ಲಿ 3ನೇ ದರ್ಜೆಯ ಪ್ರಜೆಗಳ ಹಾಗೆ ನೋಡೋದಕ್ಕೆ ಶುರು ಮಾಡಲಾಯಿತು. 1948ರಲ್ಲಿ ಶ್ರೀಲಂಕಾದ ಪಾರ್ಲಿಮೆಂಟು ಸಿಲೋನ್ ಸಿಟಿಸನ್ಶಿಪ್ ಆ್ಯಕ್ಟನ್ನು ಜಾರಿಗೆ ತರುವ ಮೂಲಕ ಭಾರತೀಯ ತಮಿಳರಿಗೆ ಲಂಕಾ ಪೌರತ್ವವನ್ನು ರದ್ದು ಮಾಡಿತು. ಕಡೆಗೆ ಭಾರತ ಸರ್ಕಾರದ ನಿರಂತರ ಪ್ರಯತ್ನದ ನಂತರ 1960ರಲ್ಲಿ 40% ಮಂದಿಗೆ ಪೌರತ್ವವನ್ನು ಕೊಡಲಾಯಿತಾದರೂ ಉಳಿದ 60% ಮಂದಿಗೆ ಶ್ರೀಲಂಕಾನ ಬಿಟ್ಟು ಹೋಗೋದಕ್ಕೆ ತಿಳಿಸಲಾಯಿತು. 1950ರ ನಂತರ ತಮಿಳರ ಮೇಲೆ ಕಂಡ ಕಡೆಯಲ್ಲಿ ಹಲ್ಲೆಗಳಾಗೋದಕ್ಕೆ ಶುರುವಾದವು. ಅವರ ಗುಡಿಸಲುಗಳಿಗೆ, ಮನೆಗಳಿಗೆ ಬೆಂಕಿ ಹಚ್ಚೋ ಕೆಲಸ ನಡೀತು. ಇದು ಎಲ್ಲಿವರೆಗೆ ಹೋಯಿತು ಅಂದರೆ 1983ರಲ್ಲಿ ನಡೆದ ಹಿಂಸಾಚಾರದಲ್ಲಿ ಸುಮಾರು 3,000 ತಮಿಳರು ಸಾವಿಗೀಡಾದರು. 50,000ಕ್ಕೂ ಹೆಚ್ಚು ಜನ ಗಾಯಗೊಂಡರು. ಸುಮಾರು 1.5 ಲಕ್ಷ ಮಂದಿ ಮನೆ ಮಠಗಳನ್ನು ಕಳ್ಕೊಂಡ್ರು. ಅವರ ಅಂಗಡಿಗಳು, ಮನೆಗಳಿಗೆ ಬೆಂಕಿ ಹಚ್ಚಲಾಯಿತು. ಸ್ನೇಹಿತರೆ, ನಾವು ಯಾವುದೋ ಕಾಲದಲ್ಲಿ ಭಾರತದ ಗಡಿಯಲ್ಲಿ ಇಂಡೋ ಗ್ರೀಕರು ಸ್ಥಾಪಿಸಿದ್ದ ಒಂದು ದೊಡ್ಡ ಗ್ರಂಥಾಲಯವನ್ನು ಮುಸ್ಲಿಂ ಆಕ್ರಮಣಕಾರರು ದಾಳಿ ಮಾಡಿದಾಗ ಅದನ್ನು ಸುಟ್ಟು ಹಾಕಿದ್ರು ಅಂತ ಓದ್ತೀವಿ. ಭಾರತದ ಮೇಲೆ ದಾಳಿ ಮಾಡಿ ನಳಂದ ವಿಶ್ವವಿದ್ಯಾಲಯವನ್ನು ನಾಶ ಮಾಡಿದ ಭಕ್ತಿಯಾರ್ ಖಿಲ್ಜಿ ಅಲ್ಲಿದ್ದ ಸಾವಿರಾರು ಬೌದ್ಧ ಭಿಕ್ಕುಗಳನ್ನು, ಗುರುಗಳನ್ನು ಅಲ್ಲಿಂದ ಓಡಿಸಿ ಅಲ್ಲಿನ ಗ್ರಂಥಾಲಯಕ್ಕೆ ಬೆಂಕಿ ಹಚ್ಚಿ ಲಕ್ಷಾಂತರ ಪುಸ್ತಕಗಳನ್ನು, ಒಂದು ದೊಡ್ಡ ಜ್ಞಾನ ಭಂಡಾರವನ್ನು ಸುಟ್ಟು ಹಾಕ್ದ ಅಂತ ಓದ್ತೀವಿ. ಫಿರೋಜ್ ಶಾ ತುಘ್ಲಕ್ ಅಪಾರ ಜ್ಞಾನ ಭಂಡಾರ ಇದ್ದ ಸಂಸ್ಕೃತ ಗ್ರಂಥಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿ ಆನಂತರ ಮೂಲ ಗ್ರಂಥಗಳನ್ನು ಸುಟ್ಟು ಹಾಕದ ಅಂತ ಓದ್ತೀವಿ. ಆದರೆ 20ನೇ ಶತಮಾನದಲ್ಲಿ ಜಾಫ್ನಾದಲ್ಲಿದ್ದ ಸುಮಾರು 97,000ಕ್ಕೂ ಅಧಿಕ ಗ್ರಂಥಗಳನ್ನು ಒಳಗೊಂಡ ಒಂದು ದೊಡ್ಡ ಗ್ರಂಥಾಲಯಕ್ಕೆ ಬೆಂಕಿ ಹಚ್ಚಿ ಅದನ್ನು ಸುಡಲಾಯಿತು. ಅಲ್ಲಿದ್ದ ಅಪಾರವಾದ ಸಂಪತ್ತನ್ನು, ಜ್ಞಾನವನ್ನು ಹಾಳು ಮಾಡಲಾಯಿತು. ಇದನ್ನು ಮಾಡಿದ್ಯಾರು ಗೊತ್ತಾ? ಬೇರೆನ್ಯಾರೂ ಅಲ್ಲ, ಶ್ರೀಲಂಕಾದ ಸಿಂಹಳೀಯ ಬೌದ್ಧರು. ಹೀಗೆ ಶ್ರೀಲಂಕಾದಲ್ಲಿ ಸಿಂಹಳೀಯ ಬೌದ್ಧರ ದಾಳಿಗಳು, ಹಿಂಸಾಚಾರ ಇದೆಲ್ಲ ಹೆಚ್ಚಾಗ್ತಾ ಹೋಗ್ತಿದ್ದ ಸಂದರ್ಭದಲ್ಲಿ ಅಲ್ಲಿನ ಸರ್ಕಾರ ಸ್ವಲ್ಪ ಆದರೂ ಎಚ್ಚೆತ್ಕೋಬೇಕಿತ್ತು. ಸರ್ಕಾರ ಅಲ್ಲಿನ ಅಲ್ಪಸಂಖ್ಯಾತ ತಮಿಳರ ಹಿತರಕ್ಷಣೆಗೆ ಮುಂದಾಗಿದ್ದರೆ ಅಲ್ಲಿನ ಪರಿಸ್ಥಿತಿ ಸ್ವಲ್ಪ ಸುಧಾರಿಸ್ತಿತ್ತೇನೋ. ಆದರೆ ಸರ್ಕಾರ ಕೆಲಸನ ಮಾಡೋದಕ್ಕೆ ಮುಂದಾಗಲಿಲ್ಲ. ಪರಿಣಾಮ ಅವರನ್ನವರು ಕಾಪಾಡಿಕೊಳ್ಳೋದಕ್ಕೆ ತಮಿಳರು ಸಂಘಟಿತಗೊಳ್ಳಬೇಕಾಯಿತು. ಆಯುಧಗಳನ್ನು ಕೈಗೆತ್ತಿಕೊಳ್ಳಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಶ್ರೀಲಂಕಾದಲ್ಲಿ ಸೃಷ್ಟಿಯಾಯಿತು. ಈ ಭಯಾನಕವಾದ ಆರಂಭನ ಖುದ್ದು ಪ್ರಭಾಕರನ್ ಆರಂಭ ಮಾಡಿದ್ದ. ಅವನು ಎಷ್ಟು ಫೇಮಸ್ ಆದ ಅಂದರೆ ಅಲ್ಲಿವರೆಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ದ ನ್ಯೂ ಟೈಗರ್ಸ್ ಈಳಮ್ ಅನ್ನೋ ಸಂಘಟನೆಯ ಹೆಸರನ್ನೇ ಬದಲಿಸಿ LTTE ಅಂದರೆ ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಈಳಮ್ ಅಂತ ಅದಕ್ಕೆ ಹೊಸದಾಗಿ ನಾಮಕರಣ ಮಾಡಿದ. ಮೇ 5, 1976ರಂದು ಆರಂಭ ಆದ ಈ ಸಂಘಟನೆ ಸುಮಾರು 30 ವರ್ಷಗಳ ಕಾಲ ಶ್ರೀಲಂಕಾ ಸರ್ಕಾರಕ್ಕೊಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿತು. ಅದರ ನೇತೃತ್ವವನ್ನು ವಹಿಸಿಕೊಂಡವನು ಖುದ್ದು ಟೈಗರ್ ಪ್ರಭಾಕರನ್ ಅಲಿಯಾಸ್ ವೇಲುಪಿಳ್ಳೈ ಪ್ರಭಾಕರನ್ ಉರುಫ್ ಅಣ್ಣ ಅಲಿಯಾಸ್ ಕರಿಕಾಳನ್. ಗೆಳೆಯರೆ, ಅದು 1983ರ ಜುಲೈ 23 ಶ್ರೀಲಂಕಾದ ಉತ್ತರ ಭಾಗದಲ್ಲಿನ ಜಾಫ್ನಾ ಪ್ರದೇಶದಲ್ಲಿದ್ದ ತಿರುನಲ್ವೇಲಿಯಲ್ಲಿ ಲಂಕಾ ಸೈನ್ಯದ ತುಕಡಿ ಮೇಲೆ ಅಚಾನಕ್ ಆಗೊಂದು ದಾಳಿ ನಡೆಯಿತು. ಆ ದಾಳಿಲಿ ಸುಮಾರು 13 ಮಂದಿ ಸೈನಿಕರು ಸಾವನ್ನಪ್ಪಿದ್ರು. ಅಲ್ಲವತ್ತ ಭಯಾನಕ ದಾಳಿ ನಡೆಸಿದ್ದು LTTE. ಅದು ಸರ್ಕಾರದ ವಿರುದ್ಧ, ಸೇನೆಯ ವಿರುದ್ಧ LTTE ನಡೆಸಿದ ಮೊಟ್ಟಮೊದಲ ಭಯಾನಕ ದಾಳಿಯಾಗಿತ್ತು. ಅಲ್ಲವತ್ತು ಶ್ರೀಲಂಕಾದ ತಮಿಳರು ಸೇನಾಪಡೆಗಳನ್ನು ಕೊಂದ ನಂತರ
ಇಡೀ ಜುಲೈ ತಿಂಗಳು ಲಂಕಾದ ದಕ್ಷಿಣ, ಪೂರ್ವ ಹಾಗೂ ಪಶ್ಚಿಮ ಭಾಗಗಳಲ್ಲಿ ಅಲ್ಪಸಂಖ್ಯಾತರಾಗಿದ್ದ ತಮಿಳರನ್ನ ಹುಡುಕಿ ಕೊಲ್ಲುವ ಕೆಲಸ ನಡೀತು. ಅಲ್ಲಿ ಸಿಂಹಳೀಯ ಬೌದ್ಧರು ನಡೆಸಿದ ಆ ಮಾರಣ ಹೋಮವನ್ನು ಇಡೀ ಜಗತ್ತು ಬ್ಲ್ಯಾಕ್ ಜುಲೈ ಅಂತ ಗುರುತಿಸುತ್ತೆ. ಈ ಘಟನೆ ಶ್ರೀಲಂಕಾದಲ್ಲಿ ತಮಿಳರ ಆಕ್ರೋಶವನ್ನು ಹೆಚ್ಚು ಮಾಡಿತು. ತಮಿಳರ ಮೇಲೆ ನಡೆದ ಸಿಂಹಳೀಯರ ದಾಳಿ ತಮಿಳು ಜನರಲ್ಲಿ ಅಭದ್ರತೆಯನ್ನುಂಟು ಮಾಡಿತು. ಅವರು ತಮಗಾಗಿ ಹೋರಾಟ ಶುರು ಮಾಡಿದ್ದ ಪ್ರಭಾಕರನ್ ತಂಡವನ್ನು ಸೇರ್ಕೊಳ್ಳೋದಕ್ಕೆ ನಾ ಮುಂದು ಅಂತ ಓಡಿ ಬರೋದಕ್ಕೆ ಶುರು ಮಾಡಿದರು. ಹೀಗಾಗಿ ನೋಡ್ತಿದ್ದ ಹಾಗೆ LTTE ಬಹುದೊಡ್ಡ ಸಂಘಟನೆಯಾಗಿ ರೂಪುಗೊಳ್ತು. ಅಷ್ಟೊತ್ತಿಗೆ ಶ್ರೀಲಂಕಾ ಪೊಲೀಸರಿಗೆ ಪ್ರಭಾಕರನ್ ಮೋಸ್ಟ್ ವಾಂಟೆಡ್ ಆಗಿದ್ದ. ಆದರೆ ಪ್ರಭಾಕರನ್ ಇದ್ದ ಜಾಫ್ನಾ ಭಾಗ ತಮಿಳರ ಭದ್ರಕೋಟೆಯಾಗಿತ್ತು. ಅಲ್ಲಿ ಪ್ರಭಾಕರನ್ ಖಾಸಗಿ ಸೇನೆಯನ್ನು ಸಿದ್ಧ ಮಾಡಿಟ್ಕೊಂಡಿದ್ದ. ಹೀಗಾಗಿ ಅದನ್ನು ಭೇದಿಸಿ ಆತನನ್ನು ಬಂಧಿಸೋದು ಲಂಕಾದ ಪೊಲೀಸರಿಗೆ, ಸೈನ್ಯಕ್ಕೆ ಸುಲಭದ ಕೆಲಸ ಆಗಿರಲಿಲ್ಲ. 1984ರಲ್ಲಿ ತನ್ನ ಜನರನ್ನು ಉದ್ದೇಶಿಸಿ ಮಾತನಾಡಿದ್ದ ಪ್ರಭಾಕರನ್ ತಾನು ಹೋರಾಟದಲ್ಲಿ ವೀರಮರಣವನ್ನು ಅಪ್ತೇನೆ ಹೊರತು ಈ ಪೊಲೀಸರಿಗೆ, ಸೇನೆಗೆ ಸಿಕ್ಕಿ ಬಂಧಿತನಾಗಿ ಸಾಯೋದಿಲ್ಲ ಅಂತ ಹೇಳಿದ್ದ. ಅದು ತಮಿಳ್ ಯುವಕರನ್ನು ಮತ್ತಷ್ಟು ಹೆಚ್ಚು ಪ್ರಚೋದನೆಗೊಳ್ಳೋ ಹಾಗೆ ಮಾಡಿತು. ಈ ತಮಿಳ್ ಈಲಂ ಕೇವಲ ಶ್ರೀಲಂಕಾದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ನಾನಾ ಭಾಗಗಳಲ್ಲಿನ ತಮಿಳರನ್ನು ಬೇಗ ಆಕರ್ಷಿಸಿತು. ಅವರ ಸಾನುಭೂತಿಯನ್ನು ಗಿಟ್ಟಿಸಿಕೊಳ್ತು. ಮಲೇಷ್ಯಾ, ಸಿಂಗಪೂರ್, ಇಂಡೋನೇಷ್ಯಾ, ಥೈಲ್ಯಾಂಡ್, ಮಯನ್ಮಾರ್, ಭಾರತ ಸೇರಿದ ಹಾಗೆ ವಿಶ್ವದ ನಾನಾ ಭಾಗಗಳಲ್ಲಿ ನೆಲೆಸಿದ್ದ ತಮಿಳರು ಈ ಸಂಘಟನೆಗೆ ಬೆಂಬಲವಾಗಿ ನಿಂತರು. ಉದಾರವಾಗಿ ಆರ್ಥಿಕ ಸಹಾಯ ಮಾಡಿದರು. 1987ರ ಹೊತ್ತಿಗೆ LTTE ಶ್ರೀಲಂಕಾದಲ್ಲಿ ಪ್ರಬಲ ಶಕ್ತಿಯಾಗಿ ಗುರುತಿಸ್ಕೊಳ್ತು. ಅದು ಎಷ್ಟರ ಮಟ್ಟಿಗೆ ಅಂದರೆ ಅವರು ಜಾಫ್ನಾ ಸೇರಿದ ಹಾಗೆ ಉತ್ತರ ಶ್ರೀಲಂಕಾ ಭಾಗದಲ್ಲಿ ಪರ್ಯಾಯ ಸರ್ಕಾರವನ್ನೇ ರಚಿಸುವಷ್ಟರ ಮಟ್ಟಿಗೆ ಬೆಳೆದು ನಿಂತರು. 1987ರ ಆಗಸ್ಟ್ ತಿಂಗಳಲ್ಲಿ ಪ್ರಭಾಕರನ್ ತನ್ನ 1 ಲಕ್ಷಕ್ಕೂ ಅಧಿಕ ಬೆಂಬಲಿಗರಿಗೆ ತಮ್ಮ ಮುಂದಿನ ಹೋರಾಟಗಳ ಬಗ್ಗೆ ತಿಳಿಸಿದ್ದ. ಯಾಕೆಂದರೆ ಅಷ್ಟೊತ್ತಿಗಾಗಲೇ ಶ್ರೀಲಂಕೆಗೆ ಭಾರತದ ಪೀಸ್ ಕೀಪಿಂಗ್ ಫೋರ್ಸ್ ಎಂಟ್ರಿ ಕೊಟ್ಟಿತ್ತು. ಹೀಗಾಗಿ ಪ್ರಭಾಕರನ್ ತನ್ನ ಹೋರಾಟವನ್ನು ತೀವ್ರಗೊಳಿಸೋದಕ್ಕೆ ನಿರ್ಧರಿಸಿದ್ದ. ಅಲ್ಲವತ್ತು ಪ್ರಭಾಕರನ್ 1 ಲಕ್ಷಕ್ಕೂ ಅಧಿಕ ಮಂದಿಯ ಮುಂದೆ ಮಾತನಾಡಿದ ಮೇಲೆ ಆತನನ್ನು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಚೆಗುವೆರಾಗೆ ಹೋಲಿಸೋದಕ್ಕೆ ಶುರು ಮಾಡಿದ್ವು. ಗೆಳೆಯರೆ, ಹೀಗೆ LTTE ಹಾಗೂ ಪ್ರಭಾಕರನ್ ಎರಡೂ ಬೆಳೆಯತೊಡಗಿದ್ರೆ ಶ್ರೀಲಂಕಾ ತನ್ನನ್ನು ಈ ಪ್ರತ್ಯೇಕತಾವಾದಿಗಳಿಂದ ಕಾಪಾಡಿಕೊಳ್ಳೋದಕ್ಕೆ ಭಾರತದ ಸಹಾಯವನ್ನು ಬಯಸಿತು. ಲಂಕೆಗೆ ಸೇನೆಯನ್ನು ಕಳುಹಿಸಿ ನಮ್ಮನ್ನು ಕಾಪಾಡಿ ಅಂತ ಶ್ರೀಲಂಕಾ ಭಾರತವನ್ನು ಬೇಡಿಕೊಳ್ಳೋದಕ್ಕೆ ಶುರು ಮಾಡಿತು. ನಮ್ಮದಲ್ಲದ ದೇಶಕ್ಕೆ ನಮ್ಮ ಸೇನೆಯನ್ನು ಕಳುಹಿಸಿ ಕೊಡಬೇಕಾದ ಅನಿವಾರ್ಯತೆ ಹಾಗೂ ಅಗತ್ಯ ಅವತ್ತು ಭಾರತಕ್ಕಾದರೂ ಏನಿತ್ತು? ಲಂಕೆ ಅನ್ನೋ ಚಿಕ್ಕ ದ್ವೀಪದಲ್ಲಿ ಬಂಡಾಯವನ್ನು ಸಾರೋದರ ಮೂಲಕ ಬೃಹದಾಕಾರವಾಗಿ ಬೆಳೆದ ಪ್ರಭಾಕರನ್ ಮುಂದೆ ತನ್ನ ಸಂಘಟನೆಯನ್ನು ಹೇಗೆ ಮುಂದುವರೆಸಿದ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರನ ಮುಂದಿನ ಸಂಚಿಕೆಯಲ್ಲಿ ಹುಡ್ಕೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.